ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪೂಜಾ ಗೌಡ ಮಾತಾಡ್ತಾ ಇರೋದು. ಎಂಥ ವಿಷಯ ಅಂದರೆ ನನಗೆ ಇವತ್ತು ಬ್ಲಾಗ್ಸ್ ತೆಗಿಯೋಕ್ಕಾಗಿಲ್ಲ ಆಯಿತಾ. ಯಾಕೆಂತೇಳಿದ್ರೆ ನಾನು ಕುಕ್ಕಿಂಗ್ ಏನು ಮಾಡಿಲ್ಲ. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ನಮ್ಮ ಅತ್ತೆ ಬ್ಯಾಂಬೋ ಸರ್ ಗೊತ್ತಲ್ಲ ನಿಮಗೆ, ಕಣಿಲೆ ಅಂತ, ಕೂರ್ಗಲ್ಲಿ ಕಣಿಲೆ ಅಂತ ಹೇಳ್ತಾರೆ, ಆ ಸಾಂಬಾರು ಮಾಡಿದ್ರು ಆಯಿತಾ. ಅದನ್ನ ತಿಂದುಬಿಟ್ಟು ಬಂದಿದ್ದಾಯಿತು. ಹಂಗೂ ಆಫೀಸಲ್ಲೂ ಎಂತ ತೆಗ್ದಿಲ್ಲ ವ್ಲಾಗ್ಸು. ಸೊ ರಾತ್ರಿ ಬಂದಿದ್ದಾಯಿತು. ರಾತ್ರಿ ಎಂತ ಗೊತ್ತಾ ವಿಷಯ, ನನ್ನ ಹಸ್ಬೆಂಡು ನನಗೆ ಮೀನು ತಂದಿಟ್ಟಿದ್ದಾರೆ ಅಂತ. ನನಗೆ ಮೀನು ತುಂಬ ಇಷ್ಟ ಆಯಿತಾ. ವಾರದಲ್ಲಿ ಒಮ್ಮೆ ನಾನು ತಿಂತಾ ಇದ್ದೆ ಮನೇಲಿ, ಆದರೆ ಇವಾಗ ತಿನ್ನಲ್ಲ, ಇಲ್ಲಿ ಚೆಂದ ಇರಲ್ಲಲ್ಲ, ಅದಕ್ಕೆ ಮಾರ್ನಿಂಗ್ ಬೇಗ ಎದ್ದೇಳಿದಾಯಿತು. ಏಕೆಂತ ಹೇಳಿದ್ರೆ ನಮ್ಮ ಅತ್ತೆ ಇರಲಿಲ್ಲ ಆಯಿತಾ. ಸೊ ನಾನು ಬೇಗ ಎದ್ದೇಳ್ಬಿಟ್ಟು ಅವ್ರಿಗೆ ಏನಾದರೂ ಮಾಡಿ ಕೊಡಬೇಕಲ್ಲ, ಇಲ್ಲಾಂದರೆ ಅವರು ಹಂಗೆ ಹೋಗ್ತಾರೆ. ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡಿದ್ದೆ. ರಾತ್ರಿ ಸಾಂಬಾರು ಇತ್ತಾಯಿತಾ. ಸೊ ಅನ್ನ ಮಾಡಿಬಿಟ್ಟು ಟಿಫನ್ ಬಾಕ್ಸ್ ಅದೇ ಹಾಕಿ ಕೊಡೋಣ ಅಂತ ತಿಳ್ಕೊಂಡೆ. ಆಯಿತು, ನಂದು ಉಪ್ಪಿಟ್ಟು ಚೆನ್ನಾಗಿ ಬಂದಿದೆ ಆಯಿತಾ. ಇವತ್ತು ನಾನು ಹೆಂಗೆಂಗೋ ಆಗುತ್ತೆ ನಿದ್ರೆ ಕಣ್ಣಲ್ಲಿ ಅಂತ ಎಲ್ಲರೂ ತಿಳ್ಕೊತಾರೆ. ನೈಟ್ ಶಿಫ್ಟ್ ಎಂತಪ್ಪ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಮಾರ್ನಿಂಗ್ ಎಲ್ಲ ಮನ್ಕೊಬೋದು, ನೈಟೆಲ್ಲ ಚೆಂದ ಇರುತ್ತೆ ಅಂತ. ಇಲ್ಲ, ನಿಜವಾಗ್ಲೂ ಇಲ್ಲ ಆಯಿತಾ. ನೈಟೆಲ್ಲ ಓಕೆ, ಲೈಟಿಂಗ್ಸ್ ಇರೋದ್ರಿಂದ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಆದರೆ ಮಾರ್ನಿಂಗ್ ಬಂದರೆ ಉಂಟಲ್ಲ, 10 o'clock 8 o'clock ನಿಜವಾಗ್ಲೂ ಎದ್ದೇಳೋಕ್ಕಾಗಲ್ಲ. ಅದೆಲ್ಲ ಸುಮ್ಮನೆ ಹೇಳೋದು, ಎದ್ದೇಳ್ತೀವಿ ಮಾಡ್ತೀವಿ ಅಂತ. ಆ ಮೈಂಡ್ ಹೆಂಗಾಗಿರುತ್ತೆ ಗೊತ್ತಾ, ಫುಲ್ ಬ್ಲ್ಯಾಂಕ್ ಆಗಿರುತ್ತೆ. ಏನಪ್ಪ ಏನಿದು ಲೈಫ್ ಅಂತ ಅನಿಸ್ಬಿಡುತ್ತೆ ಲಾಸ್ಟಿಗೆ. ನೈಟ್ ಶಿಫ್ಟ್ ಯಾರಿಗೂ ಬೇಡ. ನಿಮಗೇನಾದರೂ ನೈಟ್ ಶಿಫ್ಟ್ ಆಫರ್ ಬಂದರೆ ಹೋಗಲೇಬೇಡಿ. ಏಕೆಂತೇಳಿದ್ರೆ ನಾವು ತಪ್ಪು ಮಾಡಿದ್ದೆಲ್ಲಿ ಗೊತ್ತಾ, ಫಸ್ಟ್ ಬಂದಿದ ತಕ್ಷಣ ನೈಟ್ ಶಿಫ್ಟು, ಆವಾಗೆಲ್ಲ ನಾವು ಮ್ಯಾರೇಜ್ ಆಗಿತ್ತಿಲ್ಲಲ್ಲ, ಫುಲ್ ಓಕೆ ನೈಟ್ ಶಿಫ್ಟ್ ಅಲ್ಲ ಮಾಡಿಬಿಡೋಣ, ಪಿ ಜಿಲಿರ್ತೀವಿ, ಎಂಥ ಕೆಲಸ ಇರಲ್ಲ, ಮಾಡಿಬಿಡೋಣ, ಓಕೆ ಪಿ ಜಿಗೆ ಸರಿ ಆಯಿತಾ. ಆದರೆ ಇವಾಗ ಆಗಲ್ಲ. ಇವಾಗ ಎಲ್ಲ ಮ್ಯಾನೇಜ್ ಮಾಡಬೇಕು, ವರ್ಕ್ ಲೈಫು ಮತ್ತು ಫ್ಯಾಮಿಲಿ ಲೈಫು ಮ್ಯಾರೇಜ್ ಮಾಡಬೇಕಲ್ಲ. ಅದು ಆಯಿತು. ಮಧ್ಯಾಹ್ನಕ್ಕೆ ನನಗೆ ಸಾಂಬಾರು ಬೇಕಲ್ಲ. ಸೊ ನಾನು ರಸಮ್ ಮಾಡಿದ್ದಾಯಿತು. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.